ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲ ಇನ್ನೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ಇದು ಮಾರ್ನಿಂಗ್ ರೊಟೀನ್ ಆಗಿರುತ್ತೆ. ಮಾರ್ನಿಂಗ್ ಟು ಈವ್ನಿಂಗ್ ಎಷ್ಟು ಸಾಧ್ಯನೋ ಅಷ್ಟು ಕ್ಲಿಪ್ಪಿಂಗ್ಸ್ನ ಹಾಕಿದ್ದೀನಿ. ಅಟ್ಲೀಸ್ಟ್ ಈಗ ಮೋಟಿವೇಶನ್ ಅಂತ ಅಥವಾ ಇಲ್ಲಾಂದರೆ ನಾನು ಯೂಸ್ಫುಲ್ಲು ಅಂತ ನಾನೇನು ಹೇಳಲ್ಲ. ನನ್ನ ಮನೆ ರೊಟೀನ್ನ ನಾನೀಗ ಶೇರ್ ಮಾಡ್ಕೊತಿದ್ದೀನಿ. ಮುಂದೆ ಬರೋ ದಿನಗಳಲ್ಲಿ ಒಳ್ಳೊಳ್ಳೆ ಕಂಟೆಂಟ್ಸ್ನ ಮಾಡಬೇಕು ಅನ್ನೋದು ಇಂಟೆನ್ಷನ್ ಇದೆ, ಐಡಿಯಾನೂ ಇದೆ. ಸ್ವಲ್ಪ ಟೈಮ್ ತೊಗೋತಿದ್ದೀನಿ. ನಾನು ಸ್ವಲ್ಪ ಲೇಸಿ ಆಗ್ಬಿಟ್ಟಿದ್ದೀನಿ. ಸೊ ಈಗ ಸ್ವಲ್ಪ ಮತ್ತೆ ರೊಟೀನ್ ಟು ಲೈಫ್ ಅಂತ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ನಾನು ಕೆಲ್ಸಕ್ಕೆ ಹೋಗಬೇಕಾದ್ರೆ ನಾನು ಬೆಳಗ್ಗೆ 4:30 ಎದ್ಬಿಟ್ಟು ನಾನು ಡೈಲಿ ಕೆಲಸ ಎಲ್ಲ ಮುಗಿಸ್ಬಿಟ್ಟೆ ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ. ಈಗ ಸ್ವಲ್ಪ ಕೆಲವೊಂದು ರೀಸನ್ಸಿಂದ ನಾನು ಕೆಲ್ಸಕ್ಕೆ ಹೋಗ್ತಾಯಿಲ್ಲ. ಸೊ ಮನೆಯಲ್ಲೇ ಇರೋದ್ರಿಂದ ಮಾಡಿಕೊಂಡ್ರೆ ಆಯಿತು, ಮಕ್ಕಳೆಲ್ಲ ಹೋದ್ಮೇಲೆ ನಾನು ಒಬ್ಬಳೇ ಇರ್ತೀನಲ್ವ, ಬಿಡು ಆಮೇಲೆ ಮಾಡ್ಕೊಳ್ಳೋಣ. ನಮ್ಮ ಹಸ್ಬೆಂಡು ಮಕ್ಕಳನ್ನ ಕೆಲ್ಸಕ್ಕೆ ಕಳಿಸ್ಬಿಟ್ರೆ ಆಮೇಲಿಂದ ನಾನೇನು ಮಾಡಲಿ, ಒಬ್ಬಳೇ ಇರ್ತೀನಲ್ವ, ಮಾಡ್ಕೊಳ್ಳೋಣ, ಮಾಡಿಬಿಟ್ಟು ಆಮೇಲಿಂದ ನನ್ನ ಕಸಿನ್ ಮನೆ ಹತ್ರ ಹೋಗೋಣ, ಈ ಥರ ಥಿಂಕಿಂಗ್ಸು ಇದೆ ಈಗ. ಹಾಗಾಗಿ ತುಂಬ ಲೇಸಿ ಆಗಿದ್ದೀನಿ, ಸಿಕ್ಕಾಪಟ್ಟೆ ಲೇಸಿ ಆಗಿದ್ದೀನಿ. ಹೊರಗಡೆ ನೀರು ಹಾಕಿ ರಂಗೋಲಿ ಹಾಕಿದೆ. ಅದು ಮುಗಿಸ್ಕೊಂಡು ಒಳಗಡೆ ಬರೋಷ್ಟರಲ್ಲಿ ನಾನು ಬೆಳಗ್ಗೆನೇ ನೀರು ಹಾಕೋಕ್ಕೂ ಮುಂಚೆನೇ ಒಂದು ಗ್ಲಾಸು ಬಿಸಿ ನೀರು ಆಮ್ಲ ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಡ್ತೀನಿ. ಅದಾದಮೇಲೆ ಸ್ವಲ್ಪ ಗ್ಯಾಪ್ ಕೊಡಬೇಕಲ್ವ, 1 ಅವರ್ ಅಂತೂ ಗ್ಯಾಪ್ ಕೊಡ್ತೀನಿ. ಹೊರಗಡೆ ನೀರು ಹಾಕೋದು, ಕಸ ಗುಡಿಸೋದು ಮತ್ತು ಒಳಗಡೆ ಎಲ್ಲ ಗುಡಿಸಿ ಎಲ್ಲ ಇದು ಮಾಡೋಷ್ಟರಲ್ಲಿ ನನಗೆ ಟೈಮ್ ಆಗುತ್ತೆ, 1 ಅವರ್ ಅಂತೂ ಆಗುತ್ತೆ. ಅದಾದಮೇಲೆ ಒಂದು ಕಪ್ ಕಾಫಿ ಮಾಡ್ಕೊಂಡು ಕುಡಿತೀನಿ. ಸೊ ಅದಾಕಿ ಎಲ್ಲ ಕಸ ಎಲ್ಲ ಗುಡಿಸಿ ಎಲ್ಲ ಆದಮೇಲೆ ಅಷ್ಟರಲ್ಲಿ ನೋಡಿ, ಇವಳೇ ನಮ್ಮ ಲೂಸಿ. ಎಲ್ಲೋಗಿದ್ದೆ ರಾತ್ರಿ? ಹಾಂ, ಎಲ್ಲೋಗಿದ್ದೆ ರಾತ್ರಿ? ಎಲ್ಲಿಗೆ ಹೋಗಿದ್ದೆ? ಬಾಲಾಗ್ತೀನಿ ಬಾ. ಎಷ್ಟು ಚೆನ್ನಾಗಿ ಮನುಷ್ಯರ ಜೊತೆ ಇವು ಹೊಂದ್ಕೋತವೆ ಅಂದರೆ, ಸ್ವಲ್ಪ ಪ್ರೀತಿ ಕೊಟ್ಟಿದ್ದೀವಿ ಅಂದರೆ ಅದು ಅದರ ಜೀವನ ಇರೋದ್ವರೆಗೂ ಬೇಕು ಅಂದರೆ ನಮ್ಮ ಜೊತೆಲೇ ಇದ್ದು ಬಿಡ್ತವೆ. ಮನುಷ್ಯರ ಥರ ಅಲ್ಲ ಈ ಪ್ರಾಣಿಗಳು, ಅದರಲ್ಲೂ ನಾಯಿ. ಅಟ್ಲೀಸ್ಟ್ ಮನುಷ್ಯರು ಹೆಂಗೆ ಅಂದರೆ ಅವ್ರಿಗೇನು ಅವಶ್ಯಕತೆ ಇಲ್ಲ ಈ ವ್ಯಕ್ತಿ ಹತ್ರ ಅಂದಾಗ ಆಟೋಮೆಟಿಕ್ಕಾಗಿ ದೂರ ಆಗ್ತೀವಿ. ನಾಯಿ ಅಂದರೆ ಅದು ಆ ಥರ ಅಲ್ಲ. ಅದು ಒಂದು ಸಾರಿ ಪ್ರೀತಿ ಕೊಟ್ಟಿದ್ದೀವಿ, ಒಂದು ಸಾರಿ ಅದಕ್ಕೆ ಮುಟ್ಟು ಮಾಡಿದ್ದೀವಿ ಅಂದರೆ ಅದು ನಮ್ಮಿಂದ ದೂರನೇ ಹೋಗೋಕ್ಕೆ ಇಷ್ಟಪಡಲ್ಲ. ಇದಂತೂ ನಿಜವಾಗ್ಲೂ ತುಂಬ ಅಟ್ಯಾಚ್ ಆಗಿದೆ ನಮ್ಮ ಜೊತೆಲಿ, ಅದು ತುಂಬಾ ಪ್ರೀತಿ ಕೊಡುತ್ತೆ. ಆಮೇಲೆ ನಾನು ನನ್ನ ಮಗಳನ್ನ ಮತ್ತು ನನ್ನ ಮಗನ್ನ ಸ್ಕೂಲಿಗೆ ಬಿಟ್ಟು ಬಂದೆ. ಅವಳಂತೂ ಕಾಲೇಜ್ಗೆ ಹೋದ್ಲು. ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳ್ಳೋಣ, ರೆಸ್ಟ್ ಮೀನ್ಸ್ ಬ್ರೇಕ್ ತೊಗೊಳ್ಳೋಣ ಅಂತ ಒಂದು ಕಾಫಿ ಮಾಡ್ಕೊಂಡು ಕುಡಿದು, ಕಾಫಿ ಎಲ್ಲ ಕುಡ್ದಾದ್ಮೇಲೆ ನಾನು ಮಿಕ್ಕಿದ ಕೆಲಸ ಎಲ್ಲ ಮುಗಿಸ್ಕೊಂಡು ನಮ್ಮ ಅತ್ತೆ ಮನೆಗೆ ಹೋಗಿದ್ದೆ. ಆ ಕ್ಲಿಪ್ಸ್ ಏನೂ ಇಲ್ಲ. ಸೊ ಇದು ಈವ್ನಿಂಗ್. ಮತ್ತು ನಾನು 5 o'clock 4:35ಗೆ ಬಂದಿದ್ದೆ ಮನೆಗೆ. 5ಗೆ ಟ್ಯೂಷನ್ಗೆ ಮಕ್ಕಳು ಬರ್ತಾರೆ. ಅವ್ರ ಜೊತೆಯಲ್ಲಿ ನನ್ನ ಮಗಳು ಸ್ವಲ್ಪ ಬರೋದು ಲೇಟ್ ಆದ್ರೂ ಅಷ್ಟರವರೆಗೂ ನಾನು ಮ್ಯಾನೇಜ್ ಅಂತೂ ಮಾಡೋಕ್ಕಾಗುತ್ತೆ, ಮ್ಯಾನೇಜ್ ಮಾಡ್ತೀನಿ. ಸೊ ಅವಳು ನಾನು ಎಲ್ಲಿದ್ದರೆ ಅವಳು ನನ್ನ ಜೊತೆಲೇ ಇರ್ತಾಳೆ, ಅವಳು ಬರೋವರೆಗೂ. ಸೊ ನಾನೇನೋ ಏನು ಬರೀತೀಯಾ? ಕೆಲಸ ಮಾಡ್ತಿದ್ದೆ. ನನ್ನ ಮಗ ಇವತ್ತು ಟ್ಯೂಷನ್ಗೆ ಹೋಗಿಲ್ಲ. ಅವನು ಟ್ಯೂಷನ್ಗೆ ಹೋದ್ರೇ ಅವನಿಗೆ ಬೆಟರು, ಇಲ್ಲಾಂದರೆ ಮಾತು ಕೇಳಲ್ಲ, ಫೋನ್ ನೋಡ್ತಾನೆ. ಆಮೇಲೆ ಏನಾದರೂ ವರ್ಕ್ ಇದ್ರೂ ಬೇಗ ಮುಗಿಸ್ಬಿಟ್ಟೆ ಅಂತೇಳ್ಬಿಟ್ಟು ಕೂತ್ಕೊಂಡ್ಬಿಡ್ತಾನೆ. ಇನ್ನು ಗೊತ್ತಲ್ವ ನಿಮಗೆ, ಮನೆಯಲ್ಲಿ ಇಬ್ಬರು ಮಕ್ಕಳಿದ್ರೆ ಒಬ್ರಿಗೊಬ್ರು ಮಾತು ಕೇಳಲ್ಲ. ಅದರಲ್ಲೂ ಹೆಣ್ಮಗು ಒಂದು ಗಂಡು ಮಗು ಇತ್ತು ಅಂದರೆ ಇನ್ನು ಮುಗೀತು ಆ ಪೇರೆಂಟ್ಸ್ ಕತೆ, ಹುಚ್ಚಿಡಿಸ್ಬಿಡ್ತಾರೆ. ನನ್ನ ಮಕ್ಕಳು ಹಾಗೇ. ನನ್ನ ಮಗಳ ಮಾತು ಕೇಳಲ್ಲ, ಮೀನ್ಸ್ ಕೆಲವೊಂದು ವಿಷಯದಲ್ಲಿ ಕೇಳಲ್ಲ, ಹಠ ಮಾಡ್ತಾನೆ. ನಾನು ಯಾಕೆ ಕೇಳಬೇಕು, ನಾನು ಯಾಕೆ ಮಾಡಬೇಕು, ನನಗೆ ಗೊತ್ತಿದೆ, ನಾನು ಮಾಡ್ತೀನಿ ಅಂತ. ಅವಳು ಹಿಂಗೆಲ್ಲ ಮಾತಾಡ್ತಾನೆ, ನಾನು ಯಾಕೆ ಅವನಿಗೆ ಹೆಲ್ಪ್ ಮಾಡಬೇಕು ಅದು ಇದು ಅಂತ. ಸೊ ಈ ಜಗಳನೇ ಬೇಡ ಅಂತೇಳ್ಬಿಟ್ಟು ಹಿಂಗೋ ನಾವು ಕೆಲ್ಸಕ್ಕೆ ಹೋಗ್ತಿದ್ವಲ್ಲ, ಸೊ ಅವ್ರ ಜೊತೆಲಿ ಟೈಮ್ ಅಂತೂ ಕೊಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಟ್ಯೂಷನ್ಗೆ ಕಳಿಸಿದ್ವಿ. ಅವ್ರ ಟ್ಯೂಷನ್ ಮೇಡಮ್ ತುಂಬ 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 ಸಪೋರ್ಟ್ ಇದ್ದಾರೆ. ಅವರು ಇವನಿಗೆ ಒಳ್ಳೆ ಹೆಲ್ಪ್ ಮಾಡ್ತಾರೆ.
ಹೇಳ್ಕೊಡ್ತಾರೆ. ನೀವು ಸ್ಟೇಟಿಂದ CBSEಗೆ ಹೋಗಬೇಕು ಅಂದ್ರೂ ಅವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಅಲ್ಲೇ ಟ್ಯೂಷನ್ ಕಳಿಸ್ತೀವಿ. ಅದಾದಮೇಲೆ ನನ್ನ ಮನೆಗೆ ನನ್ನ ಫ್ರೆಂಡ್ಸ್ ಬಂದರು. ಇವರು ರೇಖಾ ಅಂತ ನನ್ನ ಬೆಸ್ಟ್ ಫ್ರೆಂಡು. ಇವ್ರದ್ದು ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಅವರು ಅದರಲ್ಲಿ ಅಡುಗೆ ಎಲ್ಲ ಮಾಡಿ ಹಾಕ್ತಿರ್ತಾರೆ, ಅಪ್ಲೋಡ್ ಮಾಡ್ತಿರ್ತಾರೆ. ಅವರು ನನಗೆ ಕಾಲ್ ಮಾಡಿದ್ದಾರೆ. ನಾನು ನೋಡ್ಕೊಳ್ಳೋಷ್ಟರಲ್ಲಿ ಅವ್ರ ಮನೆ ಹತ್ರನೇ ಇದ್ದರು. ಆಮೇಲೆ ಬಂದು ಬೈತಿದ್ರು, ನೀವು ಒಂದು ಫೋನ್ ಪಿಕ್ ಮಾಡಲ್ಲ, ನನ್ನ ಜೊತೆಲೇ ನೀವು ಸರಿಯಾಗಿ ಇದು ಮಾಡ್ತಿಲ್ಲ, ರಿಯಾಕ್ಟ್ ಆಗ್ತಿಲ್ಲ, ಹಂಗೆ ಹಿಂಗೆ ಅಂತ. ನಾನು ಸ್ವಲ್ಪ ಬೇರೆ ಕಡೆ ಟೆನ್ಷನಲ್ಲಿ ನಾನು ಸ್ವಲ್ಪ ಇವ್ರಿಗೆ ಈಗ ಸ್ವಲ್ಪ ದಿನದಿಂದ ಕಾಲ್ ಮಾಡಿರಲಿಲ್ಲ. ಬಟ್ ಅವರು ತುಂಬ ಇದು ಮಾಡ್ತಾರೆ, ಮೆಸೇಜ್ ಮಾಡ್ತಿರ್ತೀವಿ. ನನಗಿರೋದೇ ಬೆರಳೆ ಅನ್ಕೆ ಅಷ್ಟು ಫ್ರೆಂಡ್ಸು. ತುಂಬ ಫ್ರೆಂಡ್ಸ್ ಇದ್ದಾರೆ ನನಗೆ, ಅಷ್ಟು ಸರ್ಕಲ್ ಇದೆ, ಇಷ್ಟು ಸರ್ಕಲ್ ಇದೆ ಅಂತ ಹೇಳಲ್ಲ. ನನಗಿರೋದೇ ಒಂದು 5-6 ಜನ ಫ್ರೆಂಡ್ಸು. ಅದರಲ್ಲಿ ಇವರು ಒಬ್ಬರು. ಅದಾದಮೇಲೆ ನಾನು ಅವ್ರ ಜೊತೆಲಿ ಮಾತಾಡ್ತಾ ಇರಬೇಕಾದ್ರೇ ನನ್ನ ಮಗಳು ಬಂದು, ನನ್ನ ಮಗಳೂ ಅಷ್ಟೇ ಅವ್ರನ್ನ ತುಂಬ ಇಷ್ಟಪಡ್ತಾರೆ. ಇವತ್ತಿನ ವ್ಲಾಗ್ ಇದಾಗಿತ್ತು. ಪ್ಲೀಸ್ ಸಪೋರ್ಟ್ ಮಾಡಿ.